ದೇವ್ರೇ ನಮ್ ಬೆಳವಣಿಗೆ ನೋಡಿ ಹುರ್ಕೋತಿರೋರ್ಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತೊಂದು ಸ್ಪೆಷಲ್ ದಿನ. ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡಿ, ಆಮೇಲೆ ಹಾಗೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ತೀನಿ. ಅದಾದಮೇಲೆ ಎತ್ನಿಕ್ ಡ್ರೆಸ್ ಹಾಕಿದ್ದೀನಿ. ಟೆಂಪಲ್ ವಿಸಿಟ್ಗೆ ಟ್ರೆಡಿಷ್ನಲ್ ಔಟ್ಫಿಟ್ ಅಂದರೆ ಟೋಟಲಿ ಪರ್ಫೆಕ್ಟ್ ವೈಬ್ ಇರುತ್ತೆ. ನಿಮಗೂ ಯಾವ ಸ್ಟೈಲ್ ಇಷ್ಟ, ಸಿಂಪಲ್ ಆರ್ ಗ್ರ್ಯಾಂಡ್, ಕಮೆಂಟ್ ಮಾಡಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿಬಿಟ್ಟೆ, ಬಟ್ ಯಾವ ಟೆಂಪಲ್ಗೆ ಅಂತ ಗೆಸ್ ಮಾಡಿ ವ್ಲಾಗ್ನ ಹಾಗೆ ಕಂಟಿನ್ಯೂ ವಾಚ್ ಮಾಡ್ತಾ ಇರಿ. Cough out my emotions in a healthy manner and just become the right person that actually matters. And every day I drive my car to my little job and I find some peace in the stations that I throw on. ಹಾಗೆ ಬಿಫೋರ್ ಸ್ಟಾರ್ಟಿಂಗ್ ಅವರ್ ಜರ್ನಿ, ಲೆಟ್ಸ್ ಡೂ ಒನ್ ಸಿಂಪಲ್ ಪೂಜಾ ಅಟ್ ಹೋಮ್. ದೀಪ ಹಾಕಿ, ಹೂವೆಲ್ಲ ಹಾಕಿ, ಸ್ವಲ್ಪ ದೇವ್ರ ಕೋಣೆ ಎಲ್ಲ ರೆಡಿ ಮಾಡಿ ಒಂದು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಯಾರಿಗಾದರೂ ಬೋರ್ ಆಗಿದ್ದರೆ ವಿಡಿಯೋ ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಎಲ್ಲರೂ ರಂಗೋಲಿ ಹಾಕೋಕ್ಕಾಗಲ್ಲ. ಪ್ರತಿಯೊಂದು ರಂಗೋಲಿನೂ ಒಂದು ಕಲೆ, ಒಂದು ಭಾವನೆ. ಯಾವಾಗ ನಮ್ಮ ಕೈಯಿಂದ ನೋಟ್ಗಳು ಹಾಕ್ತೀವೋ ಅದು ಮನಸ್ಸಿನ ಒತ್ತಡವನ್ನು ತಗ್ಗಿಸುತ್ತೆ ಅನ್ನೋದು ಒಂದು ಓದಿದ್ದೆ. ಹಾಗೆ ಒಂದು ನಮಸ್ಕಾರ ಹಾಕಿ ರಾಘವೇಂದ್ರನ ಕೈ ಮುಗಿದು ನಮ್ಮ ಮನೆ ದೇವರು ಈಶ್ವರನ ಬಿಡೋಕ್ಕಾಗುತ್ತೆ. ಈಶ್ವರಂಗೂ ಒಂದು ನಮಸ್ಕಾರ ಹಾಕೊಂಡು ಗಣಪತಿಗೂ ಒಂದು ನಮಸ್ಕಾರ ಹಾಕಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಹಾಗೆ ಟಿಫನ್ಗೆ ಬೆಳಿಗ್ಗೆ ಒಂದು ಸ್ವಲ್ಪ ಕ್ಯಾರೆಟ್ ಜಾಸ್ತಿ ಇತ್ತು ಅಂದ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡಿ, ಸ್ವೀಟ್ ಕಾರ್ನು ಇತ್ತು, ಹಾಗೆ ಅದನ್ನು ಬೇಯಿಸಿದ್ದೆ. ಹಾಗೆ ಟೊಮೊಟೊ ಗೊಜ್ಜು, ಅನ್ನ ಮಾಡಿ ಸ್ವಲ್ಪ ಲೈಟಾಗಿ ತಿಂದುಬಿಟ್ಟು ನೋಡಿ ಫುಲ್ಲು ಪ್ಲೇಟ್ ಖಾಲಿ ಮಾಡಿ ತೊಳೆಯೋಕೆ ಹಾಕ್ಬಿಟ್ಟು ನೆಕ್ಸ್ಟ್ ಹೋಗಿದ್ದೇನೆ ಲೆಟ್ಸ್ಗೂ. ಇವತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ. ಹಾನೆಸ್ಟ್ಲಿ ಸಿಟಿ ಟ್ರಾವೆಲ್ ಅಂದರೆ ಬಸ್ ಜರ್ನಿ ಆ್ಯಸ್ ಇಟ್ಸ್ ಓನ್ ಚಾರ್ಮ್ ಅಂತೀನಿ. ಬೆಂಗಳೂರಲ್ಲಿ ಒಂಥರ ಆಟೋ ಸೌಂಡು, ಲೋಕಲ್ ಶಾಪ್ಸ್ ಎಲ್ಲ ಮಿಕ್ಸ್ಡ್ ಫೀಲಿಂಗ್ಸ್ ಬರುತ್ತೆ. ಹಾಗೆ ನನ್ನ ಫ್ರೆಂಡ್ ಜಾಯ್ನ್ ಆದರು, ಅವ್ರನ್ನೂ ಕರ್ಕೊಂಡು ನಾವು ಹೊರಟಿದ್ದೆ. ಎಲ್ಲಿಗೆ ತಿರ್ಗಾ ಗೆಸ್ ಮಾಡಿ ಅಂತ ಹೇಳಲ್ಲ, ಖಂಡಿತವಾಗಿ ಹೇಳ್ತೀನಿ. ನಾವು ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಈಜಿಪುರ ಕೋದಂಡರಾಮಸ್ವಾಮಿ ಟೆಂಪಲ್ಗೆ ಹೊರಟ್ವಿ. ತುಂಬ ಚಿಕ್ಕದಾಗಿದೆ ರೋಡು, ಮತ್ತು ಒಂಥರ ಲೈವ್ಲಿ ಚಿಕ್ಕ ಚಿಕ್ಕ ಶಾಪ್ಸು, ಎಲ್ಲ ಓಲ್ಡ್ ಹೌಸಸ್ ಆಲ್ಮೋಸ್ಟು. ಆಮೇಲೆ ಫುಲ್ ಬೆಂಗಳೂರು ಕಲ್ಚರು, ಮತ್ತು ತುಂಬ ಚಿಕ್ಕದು ರೋಡು ಅನ್ಕೋತೀನಿ. ಯಾರಾದರೂ ಟ್ರಾವೆಲ್ ಮಾಡೋರಿದ್ದರೆ ಆ ರೋಡಲ್ಲಿ ನಿಜ ಕಾರೆಲ್ಲ ಪಾರ್ಕಿಂಗ್ ತುಂಬ ಕಮ್ಮಿ. ನೆಕ್ಸ್ಟ್ ಹೋಗೋರು ಯಾರಾದರೂ ಇದ್ದರೆ ಕಾರ್ ಪಾರ್ಕಿಂಗ್ ಇಲ್ಲ. ಸೊ ತುಂಬ ಚಿಕ್ಕದಾಗಿತ್ತು. ನನಗೆ ತುಂಬ ನೋಡಿದ ತಕ್ಷಣ ಏನಪ್ಪ ಇಷ್ಟು ಹತ್ರ ಬಂದು ಅಷ್ಟು ದೂರ ನಡೆದಿದ್ದು ನಮಗೆ ಗೊತ್ತಾಗಲಿಲ್ಲ. ಹಾಗೆ ಒಂದು ಈ ದೇವಸ್ಥಾನ 108 ಅಡಿಗಳ ಮಹಾವಿಷ್ಣು ವಿಶ್ವರೂಪ. ಸೊ ಅದಕ್ಕೆ ನನಗೆ ಸೀತೆ, ಲಕ್ಷ್ಮಣ ಮತ್ತು ಆಂಜನೇಯನ ಮೂರ್ತಿಯಿಂದ ಕೂಡಿರುತ್ತೆ. ಮೂಲ ವಿಗ್ರಹ ಬಂದು ಅದೇ ಆಗಿರುತ್ತೆ. ನನಗೆ ನೋಡಿದ ತಕ್ಷಣ ಒಂಥರ ಮೈಯೆಲ್ಲ ರೋಮಾಂಚನ. ಹಾಗೆ ಹಿಂಗೆ ಸ್ಟೆಪ್ಸ್ ಇಳಿದು ನಾವು ನಮ್ಮ ಲೆಫ್ಟಿಗೆ ಹೋದರೆ ದರ್ಶನಕ್ಕೆ ದಾರಿ ಮಾಡಿದ್ದಾರೆ. ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಬಂದರೆ ಫಸ್ಟು ನಮಗೆ ಶಿವನ ವಿಗ್ರಹ ಸಿಗುತ್ತೆ, ಆಮೇಲೆ ಗಣೇಶನ ವಿಗ್ರಹ ಸಿಗುತ್ತೆ. ಸೊ ಅಲ್ಲಿ ನಮಗೆ ರೈಟ್ ಸೈಡ್ ಕೆಳಗಡೆ ಹೋಗೋದಿದ್ರೆ ಮೇಲೆ ಹೋಗೋಕ್ಕೆ ಅವಕಾಶ ಇರೋಲ್ಲ. ಮೇಲೆ ಹೋಗೋಕ್ಕೋಸ್ಕರ ಇವ್ರ ಹತ್ರ 100 ರೂಪೀಸ್ ಟಿಕೆಟ್ ಇರುತ್ತೆ. ಪರ್ ಹೆಡ್ಡು 100 ರೂಪೀಸ್ ಆಗುತ್ತೆ. ಸೊ 100 ರೂಪೀಸ್ ಟಿಕೆಟ್ ತೊಗೊಂಡ್ರೆ ನಿಮಗೆ ಮೇಲೆ ಮೂಲ ಸ್ಥಾನ ಅಲ್ಲ, ಆ ಮೇಲ್ಗಡೆ ಒಂದು ವಿಗ್ರಹ ಇದೆಯಲ್ಲ ಅಲ್ಲಿ ನಮಗೆ ಹೋಗೋಕ್ಕೆ ಅವಕಾಶ ಕೊಡ್ತಾರೆ. ಸೊ ಇಬ್ಬರೂ ಒಂದು 100 ರೂಪೀಸ್ ತೊಗೊಂಡು ಅಲ್ಲಿ ಆ್ಯಕ್ಚುಲಿ ಫೋಟೋ ಮತ್ತು ವಿಡಿಯೋ ಎಲ್ಲ ತೆಗಿಯೋ ಹಾಗಿಲ್ಲ. ನಾನು ಅಲ್ಲಿರೋ ಅಣ್ಣನ ಹತ್ರ ಒಬ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಈ ವಿಡಿಯೋನ ಮಾಡಿಕೊಂಡೆ.
ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಅಲ್ಲಿ ಹೋಗಿದ ತಕ್ಷಣ ಬ್ಲ್ಯಾಂಕ್ ಆದಂಗೆ ಆಯಿತು ಮೈಂಡು. ಬಿಕಾಸ್ ನಾನು ಅಷ್ಟು ದೊಡ್ಡ ವಿಗ್ರಹನ ಯಾವತ್ತೂ ಅಷ್ಟು ಹತ್ರದಿಂದ ನೋಡಿಲ್ಲ. ಈವನ್ ನಾವು ತಿರುಪತಿಗೆ ಹೋದಾಗ್ಲೂ ತುಂಬ ದೂರದಿಂದ ನಮಗೆ ವಿಗ್ರಹ ಕಾಣುತ್ತೆ ನೋಡಿ. ಆ ಪಾದಗಳನ್ನ ನೋಡಿದ್ರೇ ನಿಮಗೆ ಗೊತ್ತಾಗ್ಬೋದು ನಾವು ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದ್ದೀವಿ ಅಂತ. ಪಾದದ ಹತ್ರನೇ ಎತ್ಕೊಂಡು ಫೋಟೋ ಇಡ್ಸ್ಕೊಂಡು ಅಲ್ಲಿ ಕೊಟ್ಟಿದ್ದು ತುಳಸಿ ಪ್ರಸಾದನ ತಗೊಂಡು ಹಾಗೆ ಬಂದೆ. ಮತ್ತು ವಯಸ್ಸಾದವರು ಆ ಸ್ಟೆಪ್ಸ್ ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಅದು ನನಗೇ ಮೇಲಿಂದ ನೋಡೋಕ್ಕೆ ತುಂಬ ಒಂಥರ ಸ್ವಲ್ಪ ಭಯನೇ ಅನ್ನಿಸ್ತು. ತುಂಬ ಏಜ್ ಆಗಿರೋರಿಗೆ ಹತ್ಲಿಕ್ಕಾಗಲ್ಲ. ಯಾರಾದರೂ ಇನ್ ಬಿಟ್ವೀನ್ ನನ್ನ ವಿಡಿಯೋ ನೋಡಿ ಹೋಗೋದಿದ್ರೆ ಸ್ವಲ್ಪ ವಯಸ್ಸಾಗಿರೋರನ್ನ ಕರ್ಕೊಂಡೋಗೋದಿದ್ರೆ ಜಸ್ಟ್ ಕೆಳಗಡೆ ಹೋಗಿ ಅದನ್ನು ವ್ಯೂಸ್ ಎಲ್ಲ ನೋಡಿಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ. 108 ಅಡಿ ಇದೆ. ಅದನ್ನು ನೋಡಿದ್ರೆ ಅಂದ್ಕೊಂಡಿದ್ದೆ ಇವಾಗೇನೋ ಅದು ನಾನು ಹೋದಾಗ ಅಷ್ಟೊಂದು ರಶ್ ಇತ್ತು, ಬಟ್ ಇಷ್ಟೊಂದು ವಿಸಿಬಲ್ ಆಗಿ ನಮಗೆ ನೋಡೋಕ್ಕೆ ಸಿಕ್ತು. ಮುಂದೆ ಫ್ಯೂಚರಲ್ಲಿ ಇದು ಎಷ್ಟು ದೊಡ್ಡ ದೇವಸ್ಥಾನ ಬೃಹದಾಕಾರವಾಗಿ ಆಗುತ್ತೆ, ಬೆಳೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಏನೋ ಮನಸ್ಸಿಗೊಂದು ಪೀಸ್ಫುಲ್ ಎನರ್ಜಿ ಬರುತ್ತೆ. ಡೆವೋಟೀಸ್ ಚಾಂಟ್ ಮಾಡ್ತಿದ್ರೆ ಬೆಲ್ ಸೌಂಡು, ಫ್ಲವರ್ಸು, ಇಟ್ಸ್ ಸೋ ಬ್ಯೂಟಿಫುಲ್ ಅನಿಸ್ತು. ನಿಮಗೆ ಈ ಟೆಂಪಲ್ ವಿಸಿಟ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕೆಳಗಡೆ ಬಂದರೆ ಅಲ್ಲಿ ವಿಡಿಯೋ ತೆಗಿಯೋ ಆಗಿಲ್ಲ, ಅದು ಗರ್ಭಗುಡಿ. ಅಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಸಮೇತರಾಗಿ ಒಂದು ಗರ್ಭಗುಡಿ ಇದೆ. ಅದು ತುಂಬ ಹಳೆಯ ದೇವಸ್ಥಾನನೇ. ಹಾಗೆ ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಸ್ವಲ್ಪ ತಕ್ಕಮಟ್ಟಿಗೆ ಮಾಡಿದರು. ಅದ್ರ ಪಕ್ಕದಲ್ಲೇ ಒಂದು ನಿಮಗೆ ಅಷ್ಟಲಕ್ಷ್ಮಿ ದೇವಸ್ಥಾನ ಒಂದು ಚಿಕ್ಕದಾಗಿ ಗುಡಿ ಮಾಡಿದ್ದಾರೆ. ಅಲ್ಲಿ ಅಷ್ಟು ಲಕ್ಷ್ಮಿಗಳು 8 ಲಕ್ಷ್ಮಿಗಳನ್ನು ಸುತ್ತಲೂ ಇಟ್ಟು ಮಧ್ಯದಲ್ಲಿ 8 ಮುಖ ಇರೋ ಅಷ್ಟಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿದರು. ಅಷ್ಟೊಂದು ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಆದಷ್ಟು ಎಲ್ಲನೂ ಕವರ್ ಮಾಡಿದ್ದೀನಿ. ಒಂದೊಂದು ದೇವ್ರೂ ಅಷ್ಟಲಕ್ಷ್ಮಿ. ಹಾಗೆ ಇಲ್ಲಿ ಗೋಪುರ ಇದು. ಹಾಗೆ ಇಲ್ಲಿ ಬಂದರೆ ನಿಮಗೆ ಮದುವೆಗೆಲ್ಲ ಮಾಡೋಕ್ಕೆ ಮಂಟಪದ ವ್ಯವಸ್ಥೆ ಎಲ್ಲ ಇದೆ ಅನ್ಕೋತೀನಿ. ಬಿಕಾಸ್ ಅದು ದೊಡ್ಡದಾಗಿ ಮಂಟಪ ಥರನೇ ಇತ್ತು. ಅಲ್ಲಿ ಒಳಗಡೆ ಒಂದು ವೆಂಕಟೇಶ್ವರ ಮೂರ್ತಿ ಇದೆ. ಅದೊಂದು ಝೂಮ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂದ್ಬಿಟ್ಟು ತೋರಿಸ್ದೆ ನಿಮಗೆ. ಹಾಗೆ ಒಂದು ಇಲ್ಲಿ ಶಂಕು ಮತ್ತು ಚಕ್ರನ ಒಂದು ಆ ಕಡೆ ಈ ಕಡೆ ಆ ಮಂಟಪದ ಪಕ್ಕ ಮಾಡಿದ್ದಾರೆ. ಅದು ತುಂಬ ಬೃಹದಾಕಾರವಾಗಿದೆ. ಅಲ್ಲಿಂದ ಬಂದರೆ ನಿಮಗೆ ಇಲ್ಲೊಂದು ಪಕ್ಕದಲ್ಲೇ ರೈಟ್ ಸೈಡಲ್ಲಿ ಕೃಷ್ಣನ ವಿಗ್ರಹ ಸಿಗುತ್ತೆ. ಅದು ತುಂಬ ಚೆನ್ನಾಗಿತ್ತು. ಅಂಬೆಗಾಲ್ ಕೃಷ್ಣ ಥರನೇ ಇತ್ತು. ಸೊ ಅದೊಂದು ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿಂದ ಬಂದರೆ ನೆಕ್ಸ್ಟು ಸಿಗೋದೆ ನಮ್ಮ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸಮೇತ ರಾಘವೇಂದ್ರ ಸ್ವಾಮಿಗಳು. ಅವ್ರದ್ದು ಒಂದು ಬೃಂದಾವನ ಅಲ್ಲೇ ಇದೆ. ಅಲ್ಲಿಂದ ವೆಂಕಟೇಶ್ವರ ಮೂರ್ತಿ ನೋಡಿ ಹೇಗೆ ಕಾಣ್ತಾ ಇದೆ. ಒಂಥರ ಹೆಂಗೆ ರೋಮಾಂಚನ ಆಗುತ್ತೆ ಮೈ ಅಂದರೆ, ಅಪ್ಪ ಇಷ್ಟು ದೊಡ್ಡ ದೇವಸ್ಥಾನಕ್ಕೆ ನಾವು ಬಂದಿದ್ದೇವಲ್ಲ, ಅದು ನನ್ನ ಬ್ಲೆಸ್ಸಿಂಗ್ ಅಂತ ನಾನು ಅನ್ಕೋತೀನಿ. ಹಾಗೆ ದೇವ ದರ್ಶನ ಎಲ್ಲ ಮುಗಿಸಿ ಬ್ಲೆಸ್ಸಿಂಗ್ ಎಲ್ಲ ತಗೊಂಡು ಮನಸ್ಸಿಗೆ ಒಂಥರ ಖುಷಿಯಾಗಿ ಹೊರಗೆ ಬಂದ್ವಿ. ಹೊರಗೆ ಬಂದರೆ ನಿಮ್ಗೊಂಥರ ಇಲ್ಲಿ ಹೇಗೆ ಅಂದರೆ ಹಬ್ಬದ ವಾತಾವರಣ ಅಂತಾರಲ್ಲ, ಜಾತ್ರೆ ವಾತಾವರಣನೇ ಇತ್ತು. ಅಲ್ಲಿ ಮಲ್ಲಿಗೆ ಹೂವಿನ ಗಿಡ ಇತ್ತು. ಅವ್ರ ಹತ್ರ ಎಲ್ಲ ಚೌಕಾಸಿ ಮಾಡಬಾರ್ದು ಅಂತಾರೆ ಬೀದಿ ವ್ಯಾಪಾರಿಗಳ ಹತ್ರ. ನಾನೇನು ಚೌಕಾಸಿ ಮಾಡೋಕ್ಕೆ ಹೋಗಿಲ್ಲ, ಬಟ್ ಚೆನ್ನಾಗಿರೋದು ಕೊಡಿ ಅಂದ್ಬಿಟ್ಟು ಒಂದು 50 ರೂಪಾಯಿಗೆ 3 ಕೊಟ್ಟರು. ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ತೊಗೊಂಡು ಹೋದೆ. ಅಲ್ಲೇ ಪಕ್ಕದಲ್ಲಿ ಪಿಂಗಾಣಿಗಳಿತ್ತು. ನಂಗೆ ಪಿಂಗಾಣಿ ಐಟಮ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗೆ ನೋಡಿಕೊಂಡು ಅಲ್ಲಿಂದ ಬಂದರೆ ನಿಮಗೆ ಸೇಮ್ ಜಾತ್ರೆ ಥರನೇ ಅನ್ನಿಸ್ತಾ ಇತ್ತು ಇದು. ಮತ್ತು ಇಲ್ಲಿ ಶಾರ್ಟ್ಸು, ಪ್ಯಾಂಟ್ಸು, ಲುಂಗೀಸ್ ಎಲ್ಲ ಹಾಕ್ಕೊಂಡು ಹೆಣ್ಮಕ್ಳು ಬಂದರೆ ಅಲೋ ಮಾಡಲ್ಲ. ಸೊ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬಿಕಾಸ್ ನೀವು ನೆಕ್ಸ್ಟ್ ಏನಾದರೂ ಹೋದರೆ ಯಾರಾದರೂ ದಯವಿಟ್ಟು ಅದನ್ನೆಲ್ಲ ಧರಿಸ್ಕೊಂಡು ಹೋಗಬೇಡಿ. ಆ್ಯಸ್ ಎ ಟ್ರೆಡಿಷ್ನಲ್ ಆಗಿ ಹೋಗೋದು ಟ್ರೈ ಮಾಡಿ ದೇವಸ್ಥಾನಕ್ಕೆಲ್ಲ ಹೋದರೆ. ನೋಡಿ ಇದೆಲ್ಲ ನಾವು ಜಾತ್ರೆಯಲ್ಲೇ ತಾನೇ ನೋಡೋಕ್ಕಾಗೋದು. ಸೊ ಹಾಗೆ ಅಲ್ಲೇ ಒಂಥರ ನನಗೆ ಅದೇ ವೈಬ್ ಫೀಲ್ ಆಗ್ತಾ ಇತ್ತು. ಎಲ್ಲೋ ಜಾತ್ರೆಗೆ ಬಂದಿದ್ದೀವೇನೋ ಅಂತ. ಬಟ್ ಮಕ್ಳನ್ನ ಕರ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಅಲ್ಲಿ ಮಿಸ್ ಮಾಡಿಕೊಂಡೆ. ನೆಕ್ಸ್ಟ್ ಏನಿಲ್ಲ, ನೆಕ್ಸ್ಟ್ ಸತಿ ಹೋದಾಗ ಕರ್ಕೊಂಡು ಹೋಗ್ಬೋದು. ಹಾಗೆ ಅಲ್ಲಿಂದ ಬಂದು ಜೋಳ ಸುಟ್ಟಿರೋದಿತ್ತು. ನಿಮಗೆಲ್ಲ ಗೊತ್ತೇ ಇದೆ, ಹೆಣ್ಮಕ್ಳಿಗೆ ಅದು ಜೋಳ ಎಲ್ಲೇ ಕಂಡು ಬೇಕು ಅನಿಸುತ್ತೆ. ಅದೇ ಥರನೇ ನನಗೂ ಅನ್ನಿಸ್ತು. ಸೊ ಹೇಳಿದ್ವಿ. ಹಾಗೆ ಏನು ತೊಗೊಳ್ತಾ ಇದ್ದೀನಿ ನೋಡಿ. ಇದು ನಿಮಗೆಲ್ಲ ನಮ್ಮ 80s ಕಾಲದಲ್ಲಿ ಇದು ನಮಗೆ ಫೇಮಸ್ ಆಗಿತ್ತು. ಬಟ್ ನಿಮಗೆ ಈಗಿನ ಕಾಲದಲ್ಲಿರೋರಿಗೆ ಗೊತ್ತಿಲ್ಲ. ಕಮೆಂಟ್ ಮಾಡಿ ಏನಾದರೂ ಯಾರಿಗಾದ್ರೂ ಗೊತ್ತಿದ್ರೆ ಇದೇನು ಅಂತ. ಇದು ನಂಗೆ ಗೊತ್ತಿರೋಂಗೆ ನಾನು ಅಜ್ಜಿ ಕೂದಲು ಅಂತ ಅಂತೀನಿ. ನೀವೇನಂತೀರ ಇವಾಗ ಗೊತ್ತಿಲ್ಲ. ತುಂಬ ಟೇಸ್ಟಾಗಿತ್ತು. 2 ತೊಗೊಂಡು ನಾನು ಒಬ್ಬಳೇ ತಿಂದೆ. ನನ್ನ ಫ್ರೆಂಡಂತೂ ಅವ್ರು ಶೇರೇ ಮಾಡಿಲ್ಲ, ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ ಅಂದ್ಬಿಟ್ಟು. ಸೊ ಜೋಳ ಮಾತ್ರ ಇಬ್ಬರು ತೊಗೊಂಡು ಅಲ್ಲಿಂದ ತಿರ್ಗಿ ನೋಡಿಕೊಂಡು ಹಾಗೆ ಒಂದು ಬಂದು ಹೊರಟಿದ್ದೆ. ನೆಕ್ಸ್ಟು ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ಆಮೇಲೆ ಅಲ್ಲಿಂದ ಆಟೋ ಮಾಡ್ಕೊಂಡು ಬಸ್ ಸ್ಟಾಪಿಗೆ ಹೋಗಿ ನೋಡಿ ನಾನು ಫುಲ್ ಜೋಳ ಎಲ್ಲ ಖಾಲಿ ಮಾಡಿ ಬಸ್ ಟ್ರಾವೆಲ್ ಮಾಡಿಕೊಂಡು ಹಾಗೆ ಒಂದು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ಬಸ್ಸಲ್ಲೇ. ಒಂಥರ ಗೌರ್ಮೆಂಟ್ ಬಸ್ ಚಂದ ಅನ್ನಿಸ್ತು ರೀ. ಇನ್ಮೇಲೆ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡೋಣ ಅನ್ಸುತ್ತೆ. ನಿಜ ಬಸ್ ಫೆಸಿಲಿಟಿ ಇದ್ದರೆ ನಿಜ ಓಡಾಡ್ಬೋದು.
ನೋಡೋಣ ಮುಂದೆ ಫ್ಯೂಚರಲ್ಲಿ. ಹಾಗೆ ಮಲ್ಲಿಗೆ ಹೂವು ನಿಜ ಬರುತ್ತೋ ಇಲ್ವೋ ಗೊತ್ತಿಲ್ಲ, ತೊಗೊಂಡಿದ್ದೀನಿ ಹಾಗೆ ಸುಸ್ತಾಗ್ಬಿಟ್ಟೆ ನೋಡಿ, ಟಯರ್ಡ್ ಆಗಿಬಿಟ್ಟು ಮಾಡ್ಬಿಟ್ಟಿಲ್ಲ, ನನಗೆ ಗೊತ್ತಿಲ್ಲ ವಿಡಿಯೋ ಮಾಡ್ಕೊಂಡಿರೋದು. ದೇವಸ್ಥಾನ ಮುಗಿಸ್ಕೊಂಡು ಇನ್ನೂ ವಿಡಿಯೋ ಎಂಡ್ ಆಗಲಿಲ್ಲ, ಸೊ ಅದೇ ಕಂಟಿನ್ಯೂಷನ್ ವಿಡಿಯೋ ನೆಕ್ಸ್ಟು ಪಾರ್ಟ್ 2 ಎಲ್ಲ ಹಾಕ್ತೀನಿ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.